ನಮಸ್ಕಾರ, ಸ್ವಾಗತ ಕ್ವಿಕ್ ಇನ್ಫೋ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ. ಲಾಸ್ಟ್ ವಿಡಿಯೋದಲ್ಲಿ ನಾವು BCC ಬ್ಯಾಂಕ್ನ ನೋಟಿಫಿಕೇಶನ್ ಸ್ಪಷ್ಟವಾಗಿ ಪ್ರೆಸೆಂಟೇಷನ್ ಮುಖಾಂತರ ನೋಡಿದ್ವಿ. ಅದರಲ್ಲಿ ನಮಗೇನೋ ಅರ್ಹತೆ ಏನಿದೆ ಅಂದರೆ ಎಲಿಜಿಬಿಲಿಟಿ. ಈ ವಿಡಿಯೋದಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ಕ್ಲೀನಾಗಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ತೋರಿಸಿಕೊಡ್ತೀನಿ. ಇದೆ ಅಫಿಷಿಯಲ್ ವೆಬ್ಸೈಟ್ ಹೌದು. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಫಸ್ಟ್ ನಾವು ರಿಜಿಸ್ಟ್ರೇಷನ್, ಫಸ್ಟ್ ಟೈಮ್ ಬಂದಾಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಇದೆ, ಆಲ್ರೆಡಿ ರಿಜಿಸ್ಟರ್ಡ್ ಇದೆ. ಈ ನ್ಯೂ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡ್ತೀನಿ ನಾನು. ಫಸ್ಟ್ ನೋಡಿ, ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಕೇಳ್ತಾ ಇದೆ. ನ್ಯೂ ರಿಜಿಸ್ಟ್ರೇಷನಿಗೆ ನಾವು ಯಾವುದೇ ಜಾಬ್ ಅಪ್ಲಿಕೇಶನಿಗೆ ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ನಂದು ಪರ್ಸನಲ್ ಡೀಟೇಲ್ಸ್ ಆಗಬೇಕು. ಇಲ್ಲಿ ನಾನು ನೇಮು, ಫಾದರ್ ನೇಮು, ಮದುವೆ ಅಡ್ರೆಸ್, ಹೌಸ್ ನೇಮ್, ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮದು ಆ್ಯಸ್ ಪರ್ 10th ಮಾರ್ಕ್ಸ್ ಕಾರ್ಡ್ ಇರಲಿ ಎಲ್ಲ ಇದು. ರನ್ನಿಂಗ್ ಮೊಬೈಲ್ ನಂಬರ್, ರನ್ನಿಂಗ್ ರೆಡಿ ಕೊಡ್ರಿ. ನೆಕ್ಸ್ಟ್ ಮೆಸೇಜಸ್ಸು, ನೀನು ಹಾರ್ಟ್ ಗೀಟ್ ಆಗಲಿ ಏನಾಗಲಿ ಇದ್ರ ಕಮ್ಯುನಿಕೇಷನ್, ನೆಕ್ಸ್ಟ್ ಕಮ್ಯುನಿಕೇಷನ್ ಇದು ಎರಡು ಮುಖಾಂತರನೇ ಆಗುತ್ತೆ. ಕ್ಯಾಪ್ಚರ್ ಕೋಡ್ ಹಾಕಿ ಡಿಕ್ಲರೇಷನ್ ಟಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ. ನಿಮ್ಮ ಡೀಟೇಲ್ಸ್ ಒಂದ್ಸರಿ ವೆರಿಫೈ ಮಾಡಿರಿ. ಏನೋ ತಪ್ಪಿದ್ದಲ್ಲಿ ಹೇಳಿ ಕ್ಲಿಕ್ ಮಾಡಿರಿ. ಕರೆಕ್ಟ್ ಇದ್ದಲ್ಲಿ ಕನ್ಫರ್ಮ್ ಕ್ಲಿಕ್ ಮಾಡಿ. ಕನ್ಫರ್ಮ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಯೂಸರ್ ID, ಪಾಸ್ವರ್ಡ್ ಬರ್ದಿದೆ. ನೆಕ್ಸ್ಟ್ ನೋಡ್ರಿ, ಈಗ 2 ಪೋಸ್ಟ್ ಇದಲ್ಲ, ಜೂನಿಯರ್ ಅಸಿಸ್ಟೆಂಟ್ ಮತ್ತು ಅಟೆಂಡೆಂಟು. ಇದು ಡಿಗ್ರಿಗೋಸ್ಕರ, ಇದು SSLCಗೋಸ್ಕರ. ನಾವು ಈಗ ಜೂನಿಯರ್ ಅಸಿಸ್ಟೆಂಟು ಅಪ್ಲೈ ಮಾಡಿ ತೋರಿಸ್ತೀನಿ ನಾನು. ಇಲ್ಲಿ ಅಪ್ಲೈನಲ್ಲಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಮ್ಮ ಪರ್ಸನಲ್ ಡೀಟೇಲ್ಸ್ ನಾವು ಏನು ಹಾಕಿದ್ವಿ ಅದು ತೋರಿಸ್ತಿದೆ. ಇಲ್ಲಿ ನೆಕ್ಸ್ಟು ನಮ್ಮ ಅಡ್ರೆಸ್ ತುಂಬಿ. ಇದು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ನೋ ಇದ್ದರೆ ನೋ ಕ್ಲಿಕ್ ಮಾಡಿ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಟೈಪ್ ಮಾಡಿ. ಕನ್ನಡ ಅಕ್ಷರಕ್ಕೆ ಮತ್ತು ಬರೆಯೋಕ್ಕೆ ಬರುತ್ತೆ ಅಂತ ಕೇಳಿಸಿದ್ದಾರೆ. ಎಸ್ ಅಂತ ಕ್ಲಿಕ್ ಮಾಡಿ. ನ್ಯಾಷನಾಲಿಟಿ ಇಂಡಿಯನ್. ರಿಲಿಜನ್, ಯಾರ ರಿಲಿಜನ್ಗೆ ಧರ್ಮ ಸೆಲೆಕ್ಟ್ ಮಾಡಿ. ಫೋಟೋ, ಸಿಗ್ನೇಚರ್ ಹಾಕಬೇಕು. ಫೋಟೋ 100 KB ಒಳಗಿರಬೇಕು. JPG ಫಾರ್ಮೆಟ್ನಲ್ಲಿ ಇರಬೇಕು. ಸೈನ್ 50 KB ಒಳಗಿರಬೇಕು. JPG ಫಾರ್ಮೆಟ್. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿದ ಮೇಲೆ ಸಬ್ಮಿಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಇದೀಗ 4 ಸ್ಟೇಜಸ್ ಇದ್ದಾವೆ. ಈ ಕ್ವಾಲಿಫಿಕೇಷನ್ಸ್, ಯಾವ ಕ್ವಾಲಿಫಿಕೇಷನ್ ಡಿಗ್ರಿ ಯಾವುದು ಕಂಪ್ಲೀಟ್ ಮಾಡಿದ್ದೀವತ್ತ. ನಾವು ಡೇಟ್ ಆಫ್ ಪಾಸಿಂಗ್, ಬೋರ್ಡ್, ಯೂನಿವರ್ಸಿಟಿ, PTU, ರಿಜಿಸ್ಟರ್ ನಂಬರ್, ಕ್ಲಾಸ್ ಸೆಕ್ಯೂರ್ಡ್ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್. ನಿಮ್ಗೆ ಯಾವ ಕ್ಲಾಸ್ ಸೆಕ್ಯೂರ್ಡ್ ಆಗಿದೆ ಅದು ಹಾಕ್ರಿ. ಈಸಿಯರ್ ಪರ್ಕ್ಯೂಷನ್ ಮಾರ್ಕ್ಸ್ ಕಾರ್ಡ್ ಇಶ್ಯೂಡ್ ಇನ್ ಗ್ರೇಡ್ ಪಾಯಿಂಟ್ಸ್. CGPA ಇದ್ರೆ ಎಸ್ ಅಂತ ಹಾಕ್ರಿ. ಮಾರ್ಕ್ಸ್ ಸಿಸ್ಟಮ್ ಇದ್ರೆ ನೋ ಅಂತ ಹಾಕ್ರಿ. ಮಾರ್ಕ್ಸ್ ಸಿಸ್ಟಮ್ ಇದೆ ಅಂತ ನೋ ಅಂತ ಹಾಕಿ. ನಿಮ್ಮದು ಪೂರ್ತಿ ಆ್ಯಾವ್ರೇಜ್ ಡಿಗ್ರಿ ಫಸ್ಟ್ ಸೆಮ್ಮಿಂದ ಲಾಸ್ಟ್ ಸೆಮ್ವರೆಗೆ ಟೋಟಲ್ ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಷ್ಟು ಟೋಟಲ್ ಅದರಲ್ಲಿ ಎಷ್ಟು ಬಂದಿದೆ ಇಲ್ಲಿ ಬರಲಿಕ್ಕೆ ಆ್ಯಾವ್ರೇಜ್ ಪರ್ಸೆಂಟೇಜ್ ಬರ್ತೀವಿ. ಈಗ ಡಿಗ್ರಿಗೆ ಅವರು ಒಂದು ಕಂಡೀಷನ್ ಇಟ್ಟಿದ್ದಾರೆ, ಕಂಪ್ಯೂಟರ್ ಆಪರೇಷನ್ ಅಪ್ಲಿಕೇಶನ್ ನಾಲೆಡ್ಜ್ ಇರಬೇಕು ಅಂತ. ಎಸ್ ಸ್ವಲ್ಪ ಕ್ಲಿಕ್ ಮಾಡು. ಓಕೆ, ಸೆಕೆಂಡ್ ಆಗಿದೆ ರಿಸರ್ವೇಷನ್ ಯಾವುದು ಕೋರಿದ ಮೀಸಲಾತಿ. ಜನರಲ್, ST, SC, ST ಕ್ಯಾಟಗರಿ ಯಾವ ಕ್ಯಾಟಗರಿನಲ್ಲಿ ಬರುತ್ತೆ ಆ ಕ್ಯಾಟಗರಿ ಆ್ಯಪೇ. ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಇಶ್ಯೂ ಡೇಟ್ ಇರ್ತೈತಿ, ಆ ಇಶ್ಯೂ ಡೇಟ್ ಇಲ್ಲಿ ಆಗಬೇಕು. ಸಬ್ ಕ್ಯಾಸ್ಟ್ ಯಾವುದು, ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಯಾವುದಿದೆ ಅದೇ ಆಗಬೇಕು ಸಬ್ ಕ್ಯಾಸ್ಟ್. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ ಎಸ್ ಇದ್ರೆ ಎಸ್ ಹಾಕ್ರಿ, ನೋ ಇದ್ದಲ್ಲಿ ನೋ ಹಾಕ್ರಿ. ಎಕ್ಸ್ ಮಿಲಿಟರಿ ಪರ್ಸನ್ ಎಂದು ರಿಸರ್ವೇಷನ್ ಇದು, ಕೇಸ್ ಇದ್ರೆ ಎಸ್ ಹಾಕ್ರಿ, ಇಲ್ಲಾಂದ್ರೆ ನೋ ಅಂತ ಹಾಕಿ ಸಬ್ಮಿಟ್ ಹಾಕ್ತೀವಿ. ಓಕೆ, ನೆಕ್ಸ್ಟು ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು. ಇದರಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಆಮೇಲೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಇಷ್ಟು ನೀವು ಸ್ಕ್ಯಾನ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. 150 KB ಒಳಗಿರಬೇಕು. PDF or JPG ಫಾರ್ಮೆಟ್ನಲ್ಲಿ ಇರಬೇಕು.
ಡಿಗ್ರಿ ಮಾರ್ಕ್ಸ್ ಕಾರ್ಡ್ 1 to 8 ಸೆಮ್ 1 to 6 ಸೆಮ್ 8 ಸೆಮ್ ಇದೆ. ಅಷ್ಟು ಸೆಮ್ಮು ಒಂದೇ PDF-ನಲ್ಲಿ ಮರ್ಜ್ ಮಾಡಿ 1 MB-ಗಿಂತ ಒಳಗಿರಬೇಕು. ಉಳಿದಿದ್ದೆಲ್ಲ ಸರ್ಟಿಫಿಕೇಟ್ಸು 100K 150 KB ಒಳಗೆ ಇರಬೇಕು. ಅಪ್ಲೋಡ್ ಮಾಡಿದ ಮೇಲೆ ಸಬ್ಮಿಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಕ್ಲರೇಷನ್ ಏನಂದರೆ ನಾವು ಇಷ್ಟುವರೆಗೆ ಏನೇನು ನಮ್ಮ ಡೇಟಾ ಫಿಲ್ ಮಾಡಿದ್ವಿ ಅದು ಒಂದ್ಸರಿ ನಾವು ಚೆಕ್ ಮಾಡಲೇಬೇಕು. ಡಿಕ್ಲರೇಷನ್ ಕ್ಲಿಕ್ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್. ಎಲ್ಲೇನೋ ಮಿಸ್ಟೇಕ್ ಇದ್ದಲ್ಲಿ ಮತ್ತೆ ಹಿಂದೆ ಹೋಗಿ ಆ ರಿಸರ್ವೇಷನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದಾಗ ರಿಸರ್ವೇಷನ್ ಕ್ಲಿಕ್ ಮಾಡಿ ಮತ್ತೆ ಕರೆಕ್ಷನ್ ಮಾಡ್ಬೋದು. ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಮಾಡ್ಕೋಬೋದು. ಒಂದ್ಸರಿ ಮಾಡಿದ್ಮೇಲೆ ಮತ್ತೆ ಕರೆಕ್ಷನ್ ಆಗೋ ಚಾನ್ಸ್ ಇಲ್ಲ. ಒಂದು ಡಮ್ಮಿ ಡೇಟಾ ಇದು, ಹಾಗಾಗಿ ಫೈನಲ್ ಸಬ್ಮಿಟ್ ಮಾಡ್ತೀನಿ. ನಾನು ಕನ್ಫರ್ಮ್ ಅಂತ ಕೇಳ್ತಿದ್ದೆ, ಎಡಿಟ್ ಅಂತ ಕೇಳ್ತಿದ್ದೆ, ಕನ್ಫರ್ಮ್ ಮಾಡ್ತೀನಿ. ರೀಕನ್ಫರ್ಮ್ ಕೇಳ್ತಿದ್ದೆ, ರೀಕನ್ಫರ್ಮ್. ಓಕೆ ನೋಡ್ರಿ, ಇಲ್ಲಿ ಅಪ್ಲೈಡ್ ಅಂತ ಬಂದಿದೆ. ಪೇಮೆಂಟ್ ಆಪ್ಷನ್ ಬಂದಿದೆ ಇಲ್ಲಿ ಮೇಕ್ ಪೇಮೆಂಟ್. ಈಗ ಮೇಕ್ ಪೇಮೆಂಟು UPI ಇದೆ, ಡೆಬಿಟ್ ಕಾರ್ಡು, ಆಮೇಲೆ ಇಂಟರ್ನೆಟ್ ಬ್ಯಾಂಕಿಂಗ್ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ನೋಡಿರಿ, ನಮ್ಮ ಪೋಸ್ಟ್ ನೇಮ್ ಇಲ್ಲಿದೆ, ಕ್ರಿಯಾ ಸಹಾಯಕರು. ಅಪ್ಲಿಕೇಶನ್ ಇದೆ 1000 rupees ನಾನ್ ರಿಫಂಡಬಲ್ ಅಮೌಂಟ್ ಇದು. ಓಕೆ ಮೇಕ್ ಪೇಮೆಂಟ್ ಓಕೆ ನೋಡಿ, QR ಕೋಡ್ ಅಂತ ಕ್ಲಿಕ್ ಮಾಡಿ ಸ್ಕ್ಯಾನ್ ಮಾಡಿ ನೀವು UPI ಮುಖಾಂತರ ಇಲ್ಲ ಕಾರ್ಡ್ ಮುಖಾಂತರ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಪೇಮೆಂಟ್ ಮಾಡ್ಬೋದು. ಒಂದು ಸರಿ ಪೇಮೆಂಟ್ ಮಾಡಿದ ಮೇಲೆ ರೀಡೈರೆಕ್ಟ್ ಆಗುತ್ತೆ. ರೀಡೈರೆಕ್ಟ್ ಆಗಿಲ್ಲ, ಅಕಸ್ಮಾತಾಗಿ ಏನಾನ ರೀಡೈರೆಕ್ಟ್ ಆಗಿಲ್ಲ ಅಂದಾಗ ಮತ್ತೆ ನೀವು ಲಾಗಿನ್ ಮಾಡ್ಕೋಬೇಕಾಗ್ತೈತಿ. ಓಕೆ, ನಾವು ಪೇಮೆಂಟ್ ಆದಾಗ ರೀಡೈರೆಕ್ಟ್ ಆಗ್ತೈತಿ, ರೀಡೈರೆಕ್ಟ್ ಆಗುತ್ತೆ. ನಾವಂತೂ ಪೇಮೆಂಟ್ ಮಾಡಿಲ್ಲ, ಹಾಗಾಗಿ ಮತ್ತೊಂದು ಸರಿ ನಾವು ರೀಲಾಗಿನ್ ಆಗ್ತೀವಿ. ಒಂದೊಂದ್ಸರಿ ಪೇಮೆಂಟ್ ಆದಮೇಲೆ ಲಾಗೌಟ್ ಆಗುತ್ತೆ, ಅವಾಗ ಮತ್ತೆ ರೀಲಾಗಿನ್ ಮಾಡಬೇಕು. ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿ ನಮ್ಮದು ಅದು ಸ್ಟಾರ್ಟಿಂಗ್ನಲ್ಲಿ ಒಂದು ಯೂಸರ್ ID ಪಾಸ್ವರ್ಡ್ ಬಂದಿರ್ತಲ್ಲ, ಆ ಯೂಸರ್ ID ಪಾಸ್ವರ್ಡ್ ಲಾಗಿನ್ ಮಾಡಿದ ಮೇಲೆ ಪೇಮೆಂಟ್ ಕನ್ಫರ್ಮೇಷನ್ ಆದ ಮೇಲೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಈ ಕಲರ್ನಲ್ಲಿ ಬರುತ್ತೆ. ಪ್ರಿಂಟ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಪ್ರಿಂಟ್ ತಗೊಳ್ಳಿ.